ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ಗೆ ನಿಮ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನಲ್ ಮೇಲೆ ನಾವು ಗಣಿತ ಮತ್ತು ಇಂಗ್ಲಿಷ್ ನ ಒಂದು ಕಾಂಪ್ರಿಹೆನ್ಸಿವ್ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಈಗಾಗಲೇ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ನ ಒಂದು ಎರಡನೇ ವಿಡಿಯೋ ವಿದ್ಯಾರ್ಥಿಗಳೇ, ಅಂದ್ರೆ ನೌನ್ ಎರಡನೇ ವಿಡಿಯೋ ವಿದ್ಯಾರ್ಥಿಗಳೇ. ಈ ನೌನ್ ನ ಎರಡನೇ ವಿಡಿಯೋದಲ್ಲಿ ನಾವು ನ ಟೈಪ್ಸ್ ನಾವು ಡಿಸ್ಕಸ್ ಮಾಡೋ ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ? ನೌನ್ ನ ಟೈಪ್ಸ್ ಅಂದ್ರೆ ಅದರ ವಿಧಗಳು, ನೌನ್ ಎಷ್ಟು ವಿಧಗಳು ಎಂಬುದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೌನ್ ನ ಒಂದು ಟೈಪ್ಸ್ ಗಳೇ ಏನು, ನೌನ್ ನ ಟೈಪ್ಸ್ ಏನು ಎಂಬುದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೀವು ಟೈಪ್ಸ್ ಆಫ್ ನೌನ್ ಎಂದು ಕೇಳಿದ ತಕ್ಷಣ ನಿಮ್ಗೆ ನೀವು ಕಲ್ತಿರ್ಬೇಕು ಏನು ನೌನ್ ಅಂದ್ರೆ ಟೈಪ್ಸ್ ನೌನ್ ಅಂದ್ರೆ ಅನ್ಕೌಂಟೇಬಲ್ ನೌನ್, ಕೌಂಟೇಬಲ್ ನೌನ್, ಸಿಂಗುಲರ್ ನೌನ್, ಪ್ಲೂರಲ್ ನೌನ್, ಪ್ರಾಪರ್ ನೌನ್, ಕಾಮನ್ ನೌನ್ ನೀವೆಲ್ಲ ನೋಡಿರ್ಬಹುದು ವಿದ್ಯಾರ್ಥಿಗಳೇ. ಹಾಗಾದ್ರೆ ಅದು ಹಾಗಿಲ್ಲ ವಿದ್ಯಾರ್ಥಿಗಳೇ. ಅದು ಏನು ಆಕ್ಚುಲಿ ಮ್ಯಾಟರ್ ಆಗಿದೆ ಎಂಬುದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೌನ್ ಏನಿದೆ ವಿದ್ಯಾರ್ಥಿಗಳೇ, ಅದಕ್ಕೆ ನಾವು ಎರಡು ವಿಭಾಗಗಳಾಗಿ ಏನು ವಿದ್ಯಾರ್ಥಿಗಳೇ, ಎರಡು ವಿಭಾಗಗಳಾಗಿ ನಾವು ಇದಕ್ಕೆ ವಿಂಗಡಣೆ ಮಾಡ್ತೀವಿ ವಿದ್ಯಾರ್ಥಿಗಳೇ. ಏನು? ಎರಡು ವಿಭಾಗಗಳಾಗಿ ನಾವು ಇದಕ್ಕೆ ವಿಂಗಡಣೆ ಮಾಡ್ತೀವಿ ವಿದ್ಯಾರ್ಥಿಗಳೇ. ಒಂದು ವಿಭಾಗಕ್ಕೆ ನಾವು ಕೌಂಟೇಬಲ್, ಮತ್ತೊಂದು ವಿಭಾಗಕ್ಕೆ ನಾವು ಅನ್ಕೌಂಟೇಬಲ್ ಎಂದು ಹೆಸರು ಕೊಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಇದು ವಿದ್ಯಾರ್ಥಿಗಳೇ ಟೈಪ್ಸ್ ಆಫ್ ನೌನ್ ಅಲ್ಲಿ ನೌನ್ ಎಂಬುದನ್ನು ನಾವು ಎರಡೂ ವಿಭಾಗಗಳು ಏನು ವಿದ್ಯಾರ್ಥಿಗಳೇ ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ, ನಾವು ಎರಡೂ ವಿಭಾಗಗಳು ಇದಕ್ಕೆ ನಾವು ವಿಂಗಡಿಸಿ, ಎರಡೂ ವಿಭಾಗಗಳು ಇದಕ್ಕೆ ವಿಂಗಡಿಸಿ ಅದಕ್ಕೆ ಒಂದು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ಎಂಬುದಾಗಿ ನಾವು ಎರಡು ವಿಭಾಗಗಳಾಗಿ ಅದಕ್ಕೆ ನಾವು ವಿಂಗಡಣೆ ಮಾಡುತ್ತೇವೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಕೌಂಟೇಬಲ್ ಅಂದ್ರೆ ಏನು, ಅನ್ಕೌಂಟೇಬಲ್ ಅಂದ್ರೆ ಏನು? ಈಗ ನಾವು ನೋಡೋಣ ವಿದ್ಯಾರ್ಥಿಗಳೇ. ಕೌಂಟೇಬಲ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಇಫ್ ವಿ ಕೌಂಟ್ like what 1 2 3 4 5 ಹೀಗೆ ಅಂದ್ರೆ if we count like 1 2 3 4 5 etc 6 7 8 9 ಅಂದ್ರೆ ಯಾವುದೇ ಒಂದು ವ್ಯಕ್ತಿಯನ್ನು 1 2 3 4, ಯಾವುದೇ ಒಂದು ವಸ್ತುವನ್ನು 1 2 3 4, ಯಾವುದೇ ಒಂದು ಸ್ಥಳವನ್ನು 1 ಸ್ಥಳ 2 ಸ್ಥಳ 3 ಸ್ಥಳ ಹೀಗೆ if we count like 1 2 3 4 5 6 7 8 etc ಇದೇ ರೀತಿಯಾಗಿ ನಾವು ಅದಕ್ಕೆ ಕೌಂಟ್ ಮಾಡಿದರೆ ಆದರೆ ಅದಕ್ಕೆ ನಾವು ಕೌಂಟೇಬಲ್ ಎಂದು ಹೆಸರಿಸ್ತೀವಿ ವಿದ್ಯಾರ್ಥಿಗಳೇ. ಕೌಂಟೇಬಲ್ ಏನು ವಿದ್ಯಾರ್ಥಿಗಳೇ? ಕೌಂಟೇಬಲ್. ನೀವು ವಿದ್ಯಾರ್ಥಿಗಳೇ ಕೌಂಟ್ ಅಂದ್ರೆ ಏನು? ಎಣಿಸುವುದು ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ? ಕೌಂಟ್ ಅಂದ್ರೆ ಎಣಿಸು. ಏಬಲ್ ಅಂದ್ರೆ ಸಮರ್ಥ, ಅಂದ್ರೆ ಎಣಿಸಲಿಕ್ಕೆ ಯೋಗ್ಯವಾದಂತದ್ದು. ಅಂದ್ರೆ ವಿದ್ಯಾರ್ಥಿಗಳೇ ಎಣಿಸಲಿಕ್ಕೆ ಯೋಗ್ಯವಾದ ಒಂದು ನಾಮಪದಕ್ಕೆ ಕೌಂಟೇಬಲ್ ನೌನ್ ಎಂದು ನಾವು ವಿದ್ಯಾರ್ಥಿಗಳೇ ಹೇಳ್ತೀವಿ ವಿದ್ಯಾರ್ಥಿಗಳೇ. ಕೌಂಟೇಬಲ್ ನೌನ್ ಫಾರ್ ಎಕ್ಸಾಂಪಲ್ ಬಾಯ್ಸ್ ನೀವು ಇದಕ್ಕೆ ಕೌಂಟ್ ಮಾಡಬೇಕು ವಿದ್ಯಾರ್ಥಿಗಳೇ. 1 by 2 by 3 by 4 by 6 ಬಾಯ್ಸ್ ಹೀಗೆ. ಮತ್ತೆ ವಿದ್ಯಾರ್ಥಿ ಗರ್ಲ್ 1 ಗರ್ಲ್, ಅ ಗರ್ಲ್, 2 girls, 3 girls, 4 girls ಹೀಗೆ ನಾವು 1 2 3 4 5 6 7 8 9 10 ಹೀಗೆ 1 2 3 4 ಎಂದು ಎಣಿಸಲಿಕ್ಕೆ ಸಾಧ್ಯವಾದಂತಹ ನಾಮಪದಗಳನ್ನು ನಾವು ಕೌಂಟೇಬಲ್ ನೌನ್ ಎಂದು ಹೇಳ್ತೀವಿ ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ? 1 2 3 4 5 ಎಂದು ಎನ್ನಲಿಕ್ಕೆ ಸಾಧ್ಯವಾಗುವಂತಹ ನಾಮಪದಗಳನ್ನು ನೌನ್ಗಳನ್ನು ನಾವು ಕೌಂಟೇಬಲ್ ನೌನ್ ಎಂದು ಹೇಳ್ತೇವೆ ವಿದ್ಯಾರ್ಥಿಗಳೇ. ಕೌಂಟೇಬಲ್ ನೌನ್ ನಾನು ಹೇಳ್ತೇವೆ ವಿದ್ಯಾರ್ಥಿಗಳೇ. ಇದಕ್ಕೆ ಏನು 1 2 ಎಂದು ಎಣಿಸ್ಲಿಕ್ಕೆ ಸಾಧ್ಯವಾಗಿರ್ಬೇಕು. ಹಾಗಾದ್ರೆ 1 ಪೆನ್, ಅದಕ್ಕೆ ನಾವು ಅ ಪೆನ್. ಏನು ವಿದ್ಯಾರ್ಥಿಗಳೇ? 2 ಬಾಯ್ಸ್. ಮತ್ತೆ ವಿದ್ಯಾರ್ಥಿಗಳೇ 3 ಬಸ್ಸಸ್. ಏನು ವಿದ್ಯಾರ್ಥಿಗಳೇ? ಬಸ್ಸಸ್ ಹೀಗೆ 3 2 ಇದೇ ರೀತಿಯಾಗಿ 1 2 3 ಎಂದು ಎಣಿಸಲಿಕ್ಕೆ ಆಗಿದ್ರೆ ಅದಕ್ಕೆ ನಾವು ಕೌಂಟೇಬಲ್ ನೌನ್ ಎಂದು ಹೇಳ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಅನ್ಕೌಂಟೇಬಲ್ ಎಂದರೆ ಏನು? ಅನ್ಕೌಂಟೇಬಲ್ ಅಂದ್ರೆ ಯಾವುದಕ್ಕೆ ಇಫ್
we can't, if we can't count, if we can't count like 1, 2, 3, 4, 5, 6 etc, it is called as countable, uncountable noun. ಅಂದ್ರೆ ಯಾವುದನ್ನು ನಾವು 1, 2, 3, 4, 5, 6, 7, 8, 9 ಎಂದು ಎಣಿಸಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅಂತಹ ಒಂದು ನೌನ್ ಅನ್ನು ನಾವು ಅನ್ಕೌಂಟೇಬಲ್ ನೌನ್ ಎಂದು ಹೇಳುತ್ತೇವೆ ವಿದ್ಯಾರ್ಥಿಗಳೇ. ಏನು? ಇಫ್ ವಿ ಕಾಂಟ್ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ವಿದ್ಯಾರ್ಥಿಗಳೇ. 1, 2 ಟೇಕ್ ಫಾರ್ ಎಕ್ಸಾಂಪಲ್, ಏನು ನಮ್ಗೆ ಎಣಿಸಲಿಕ್ಕೆ ಆಗಿಲ್ಲ, ಏನು ವಿದ್ಯಾರ್ಥಿಗಳೇ? ಈಗ ನಮ್ಗೆ ವಾಟರ್ ಅನ್ನು ಎಣಿಸಲಿಕ್ಕೆ ಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳೇ? ಇಲ್ಲ. 1 ಲೀಟರ್ ವಾಟರ್ ಕೊಡಿ, ಹಾಫ್ ಲೀಟರ್ ವಾಟರ್ ಕೊಡಿ ಅಂತ ನಾವು ಹೇಳ್ತೀವಿ ವಿದ್ಯಾರ್ಥಿಗಳೇ. ಅದಕ್ಕೆ 1 ವಾಟರ್ ಕೊಡಿ ಅಂದ್ರೆ ಅದಾಗುವುದಿಲ್ಲ ವಿದ್ಯಾರ್ಥಿಗಳೇ. 1 ಲೀಟರ್ ಮಿಲ್ಕ್ ಕೊಡಿ ಅಂದ್ರೆ ಆಗುವುದಿಲ್ಲ. 1 ಕಿಲೋ ಏನು ವಿದ್ಯಾರ್ಥಿಗಳೇ, ಅಕ್ಕಿ ಕೊಡಿ ಅಂತ ಹೇಳಬಹುದು. ಇದೆ 1 ಅಕ್ಕಿ ಅಂದ್ರೆ ಏನು ಕೊಡ್ಲಿಕ್ಕೆ ಸಾಧ್ಯ ವಿದ್ಯಾರ್ಥಿಗಳೇ? ಇದೇ ರೀತಿಯಾಗಿ ನಾನು ಹೇಳಿದೆ ನಿಮ್ಗೆ, ಯಾವುದನ್ನು 1, 2, 3, 4 ಎಂದು ಎಣಿಸಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅಂತವು ನಾವು ಅನ್ಕೌಂಟೇಬಲ್ ನೌನ್ ಎಂದು ಕರಿತೀವಿ ವಿದ್ಯಾರ್ಥಿಗಳೇ. ಅನ್ಕೌಂಟೇಬಲ್ ನೌನ್ ಎಂದು ಕರಿತೀವಿ. ಹಾಗಾದ್ರೆ ಅದಕ್ಕೆ ನಾವು ಹೇಗೆ ಕೌಂಟ್ ಮಾಡಬೇಕು? ಅದಕ್ಕೆ ನಾವು ಏನು ವಿದ್ಯಾರ್ಥಿಗಳೇ, ಅದಕ್ಕೆ ತೂಕ ಕೊಡ್ತೀವಿ ವಿದ್ಯಾರ್ಥಿಗಳೇ. ತೂಕ ಏನು ಅಂತ ತೂಕ ಕೊಡ್ತೀವಿ ವಿದ್ಯಾರ್ಥಿಗಳೇ ನಾವು? ಏನು ಎಂದು ವಿದ್ಯಾರ್ಥಿಗಳೇ, ಈಗ ತೂಕ ಕೊಡ್ತೀವಿ ವಿದ್ಯಾರ್ಥಿಗಳೇ. ಕಿಲೋಗ್ರಾಮ್. ಫಾರ್ ಎಕ್ಸಾಂಪಲ್ 1 ಕಿಲೋಗ್ರಾಮ್, 2 ಕಿಲೋಗ್ರಾಮ್, 3 ಕಿಲೋಗ್ರಾಮ್ ಅಂತ. ಮತ್ತೆ ವಿದ್ಯಾರ್ಥಿಗಳೇ ನಾವು ಅದಕ್ಕೆ ಲೀಟರ್, ಈಗ ಅದು ದ್ರವವಾಗಿದ್ರೆ ಅದಕ್ಕೆ ನಾವು ಲೀಟರ್ ಆಗಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಅಂದ್ರೆ 1 ಲೀಟರ್, 2 ಲೀಟರ್, 3 ಲೀಟರ್, 4 ಲೀಟರ್ ಎಂಬ ಒಂದು ಏನು ವಿದ್ಯಾರ್ಥಿಗಳೇ ಸಾಧನವನ್ನು, ಅಂದ್ರೆ ಅದು ಕೆಜಿಯಲ್ಲಿ ಆಗಿರಬಹುದು ಅಥವಾ ಲೀಟರ್ ಅಲ್ಲಿ ಆಗಿರ್ಬೇಕು ವಿದ್ಯಾರ್ಥಿಗಳೇ. ಅಂಥವು ನಾವೇನ್ ಮಾಡಬೇಕು ವಿದ್ಯಾರ್ಥಿಗಳೇ? ಅನ್ಕೌಂಟೇಬಲ್ ಎಂದು ಹೇಳಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ನೀವು ಇದಕ್ಕೆ ವ್ಯತ್ಯಾಸ ಮಾಡಿ ವಿದ್ಯಾರ್ಥಿಗಳೇ. 1 ವಾಟರ್ ಕೊಡಿ ಮತ್ತು 1 ಲೀಟರ್ ವಾಟರ್ ಕೊಡಿ ಅನ್ನೋದು. 1 ಲೀಟರ್ ವಾಟರ್ ಇಟ್ ಈಸ್ ಅನ್ಕೌಂಟೇಬಲ್ ನೌನ್. ಏನು ವಿದ್ಯಾರ್ಥಿಗಳೇ? ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್. ಇದಕ್ಕೆ ನಾವು 1 ಪೆನ್, 2 ಪೆನ್ ಎಂದು ನಾವು ಎಣಿಸಲಿಕ್ಕೆ ಸಾಧ್ಯ. ಆದರೆ ಒಂದು ವಾಟರ್ ತಗೊಂಡಿದಾಗ ನಾವು ಅದಕ್ಕೆ ಎಣಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಎಣಿಸಬೇಕಾದ್ರೆ ಅದಕ್ಕೆ ಲೀಟರ್ ಆದ್ರೂ ಕೊಡಬೇಕು ವಿದ್ಯಾರ್ಥಿಗಳೇ, ಅಥವಾ ಕಿಲೋಗ್ರಾಮ್ ಎಂಬ ಒಂದು ಮಾಪನಗಳನ್ನು ನಾವು ಇಲ್ಲಿ ಉಪಯೋಗ ಮಾಡಬೇಕು. ಇನ್ನು ವಿದ್ಯಾರ್ಥಿಗಳೇ, ಮಾಪನಗಳು ಯಾವ ಮಾಪನಗಳು? ಅವು 1 ಲೀಟರ್ ಆಗಿರ್ಬೇಕು ಅಥವಾ 1 ಕಿಲೋಗ್ರಾಮ್ ಆಗಿರಬಹುದು ವಿದ್ಯಾರ್ಥಿಗಳು. ಲೀಟರ್ ಅಥವಾ ಕಿಲೋಗ್ರಾಮ್ ಅಲ್ಲಿ ನಾವು ಅದಕ್ಕೆ ಎಣಿಸುವಂತದ್ದು. ಹಾಗಾದ್ರೆ ನಿಮಗೆ ಈಗಾಗಲೇ ಕ್ಲಿಯರ್ ಆಗಿದೆ ವಿದ್ಯಾರ್ಥಿಗಳೇ ಏನೆಂಬುದು? ಕೌಂಟೇಬಲ್ ಅಂದ್ರೆ ಯಾವುದನ್ನು 1, 2, 3, 4 ಎಂದು ಎಣಿಸಲಿಕ್ಕೆ ಸಾಧ್ಯವಾಗುತ್ತೋ ಅದಕ್ಕೆ ಕೌಂಟೇಬಲ್ ನೌನ್. ಯಾವುದಕ್ಕೆ 1, 2, 3, 4 ಎಂದು ಎಣಿಸಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅದಕ್ಕೆ ಅನ್ಕೌಂಟೇಬಲ್ ನೌನ್. ಹಾಗಾದ್ರೆ ಇದಕ್ಕೆ ಎಣಿಸುವಾಗ ಅದಕ್ಕೆ ನಾವು ಮಾಪನಗಳನ್ನು ಕೊಡ್ತೀವಿ ವಿದ್ಯಾರ್ಥಿಗಳೇ. ಆ ಮಾಪನಗಳ್ಯಾವು? ಅದು ಕಿಲೋಗ್ರಾಮ್ ಆಗಿರಬಹುದು ಅಥವಾ ಲೀಟರ್ ಆಗಿರಬಹುದು ವಿದ್ಯಾರ್ಥಿಗಳೇ. ಇದೇ ರೀತಿಯಾಗಿ ಕೌಂಟೇಬಲ್ ನೌನ್ ಮತ್ತು ಅನ್ಕೌಂಟೇಬಲ್ ನೌನ್ ಎಂಬುದು. ನಿಮಗೆ ಏನಾದ್ರೂ ಡೌಟ್ ಅಥವಾ ಸಂಶಯಗಳು ಇದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಬೇಕು ವಿದ್ಯಾರ್ಥಿಗಳೇ. ನೀವು ನೋಡಿದಿರಿ ವಿದ್ಯಾರ್ಥಿಗಳೇ ಏನೆಂಬುದು? ಅದು ಕೌಂಟೇಬಲ್ ಅಂದ್ರೆ ಏನು, ಅನ್ಕೌಂಟೇಬಲ್ ಎಂದರೆ ಏನು? ನಿಮಗೆ ಸಂಶಯವಿದ್ದರೆ ನಮಗೆ ನೀವು ಕಮೆಂಟ್ ಮುಖಾಂತರ ತಿಳಿಸಬೇಕು ವಿದ್ಯಾರ್ಥಿಗಳೇ. ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ನಾವು 2 ವಿಭಾಗಗಳಾಗಿ ನಾವು ಇದಕ್ಕೆ ವಿಂಗಡಿಸಿದೀವಿ ವಿದ್ಯಾರ್ಥಿಗಳೇ. ಒಂದು ಕೌಂಟೇಬಲ್ ಎಂಬುದು, ಒಂದು ಅನ್ಕೌಂಟೇಬಲ್. ವಾಟ್ ಈಸ್ ಕೌಂಟೇಬಲ್? ಇಫ್ ವಿ are able to count it like 1, 2, 3, 4, 5, 6, it is called as countable noun. What is uncountable noun ವಿದ್ಯಾರ್ಥಿಗಳೇ? If we can't ಅಥವಾ if we are not able to count like 1, 2, 3, 4, 5, 6 is called as uncountable noun. ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳಿದೆ, ನಿಮಗೆ ವಾಟರ್ ಹೇಳಿದೆ ವಿದ್ಯಾರ್ಥಿಗಳೇ. ಇಲ್ಲಿ ನಮಗೆ ಯಾವುದೇ ಒಂದು ವಸ್ತು, ಸ್ಥಳ ಅಥವಾ ವ್ಯಕ್ತಿಯನ್ನು ನಾವು 1, 2, 3, 4 ಎಂದು ಎಣಿಸಲಿಕ್ಕೆ ಸಾಧ್ಯ ಆಗಿದ್ರೆ ನಮಗೆ ಅದಕ್ಕೆ ಕೌಂಟೇಬಲ್ ಎಂಬುದಾಗಿ ನಾವು ಈಗಾಗಲೇ ನೋಡಿದ್ದೇವೆ ವಿದ್ಯಾರ್ಥಿಗಳೇ. ನಾವು ಇಲ್ಲಿ ಕೌಂಟೇಬಲ್ ನೌನ್ ನಲ್ಲಿ ನಮಗೆ 3 ತರಹದ ನೌನ್ ನಾವು ಇಲ್ಲಿ ನೋಡ್ತೇವೆ ವಿದ್ಯಾರ್ಥಿಗಳೇ. ಏನು ವಿದ್ಯಾರ್ಥಿಗಳೇ? ಕೌಂಟೇಬಲ್ ನೌನ್ ನಲ್ಲಿ ನಾವು 3 ತರಹದ ನೌನ್ ನೋಡ್ತೇವೆ. ಒಂದು ಏನು ವಿದ್ಯಾರ್ಥಿಗಳೇ? ಪ್ರಾಪರ್ ನೌನ್. ಏನು ವಿದ್ಯಾರ್ಥಿಗಳೇ? ಒಂದು ಪ್ರಾಪರ್ ನೌನ್ ವಿದ್ಯಾರ್ಥಿಗಳೇ. ಏನು? ಕೌಂಟೇಬಲ್ ನೌನ್ ನಲ್ಲಿ ನಮಗೆ ಪ್ರಥಮವಾಗಿ ಬರುವಂತದ್ದು ಪ್ರಾಪರ್ ನೌನ್. ಸೆಕೆಂಡ್ ಆಗಿ ಏನು ವಿದ್ಯಾರ್ಥಿಗಳೇ? ಕಾಮನ್. ಏನು ವಿದ್ಯಾರ್ಥಿಗಳೇ? ಕಾಮನ್ ನೌನ್ ಎಂಬುದಾಗಿ. ನೆಕ್ಸ್ಟ್ ಏನು ವಿದ್ಯಾರ್ಥಿಗಳೇ? ನಮಗೆ
ಕಲೆಕ್ಟಿವ್ ನೌನ್. ಏನು ವಿದ್ಯಾರ್ಥಿಗಳೇ? ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಎಂಬುದಾಗಿ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು. ನೌನ್ ಅನ್ನು ನಾವು ಟೈಪ್ಸ್ ಆಫ್ ನೌನ್ ಎಂದು ವಿಂಗಡಿಸಿದಾಗ ಅದಕ್ಕೆ ನಾವು ಎರಡು ವಿಭಾಗಗಳು ಮಾಡ್ತೀವಿ. ಒಂದು ವಿಭಾಗ ಕೌಂಟೇಬಲ್, ಇನ್ನೊಂದು ವಿಭಾಗ ಅನ್ಕೌಂಟೇಬಲ್ ಎಂಬುದಾಗಿ. ಈ ಕೌಂಟೇಬಲ್ ಅಲ್ಲಿ ನಮಗೆ ಇರುವಂತದ್ದು ಪ್ರಾಪರ್ ನೌನ್, ಕಾಮನ್ ನೌನ್ ಅಂಡ್ ಕಲೆಕ್ಟಿವ್ ನೌನ್. ವೆರಿ ಗುಡ್. ಹೀಗೆ ಹೇಳಬೇಕು ವಿದ್ಯಾರ್ಥಿಗಳೇ. ಅನ್ಕೌಂಟೇಬಲ್ ನೌನ್ ಅಂದ್ರೆ ಏನು? ಇದರಲ್ಲಿ ನಮಗೆ ಮೇನ್ ಆಗಿ ಏನು ವಿದ್ಯಾರ್ಥಿಗಳೇ? ಎರಡು ತರಹದ ಒಂದು ನೌನ್ ನಾವು ಇಲ್ಲಿ ನೋಡ್ತೇವೆ ವಿದ್ಯಾರ್ಥಿಗಳೇ. ಏನೆಂಬುದಾಗಿ? ಏನು ವಿದ್ಯಾರ್ಥಿಗಳೇ? ಮಟೀರಿಯಲ್ ನೌನ್. ಏನು ವಿದ್ಯಾರ್ಥಿಗಳೇ? ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್. ಅಂಡ್ ಫಿಫ್ತ್ ಆಗಿ ನಾವು ನೋಡ್ತೇವೆ ವಿದ್ಯಾರ್ಥಿಗಳೇ ಅಬ್ಸ್ಟ್ರಾಕ್ಟ್. ಏನು ವಿದ್ಯಾರ್ಥಿಗಳೇ? ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಎಂಬುದಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಬೇಕು. ಏನೆಂಬುದು? ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್. ಈ ಮೂರು ಬರುವಂತದ್ದು ವಿದ್ಯಾರ್ಥಿಗಳೇ ಇದರಲ್ಲಿ, ಈ ಮೂರು ಬರುವಂತದ್ದು ಇದರಲ್ಲಿ ವಿದ್ಯಾರ್ಥಿಗಳೇ ಕೌಂಟೇಬಲ್ ನೌನ್ ಅಲ್ಲಿ. ಇದು ಮಟೀರಿಯಲ್ ನೌನ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್, ಇವು ಮೂರು ಬರುವಂತದ್ದು ಇಲ್ಲಿ ವಿದ್ಯಾರ್ಥಿಗಳೇ ಅನ್ಕೌಂಟೇಬಲ್ ಒಂದು ವಿಭಾಗದಲ್ಲಿ. ಅಂದ್ರೆ ಯಾವ್ದೋ ಒಂದು ಪ್ರಾಪರ್ ನೌನ್ ಹೇಳಿ ವಿದ್ಯಾರ್ಥಿಗಳೇ, ಅಂದ್ರೆ ನಿರ್ದಿಷ್ಟ ಹೆಸರು ರೋಹಿತ್, ಮಹೇಶ್, ಗಣೇಶ್, ರವಿ, ಹೀಗೆ ವಿಜಯ್, ಸಂತೋಷ್, ಇವೆಲ್ಲ ಏನು ವಿದ್ಯಾರ್ಥಿಗಳೇ? ಪ್ರಾಪರ್ ನೌನ್. ಅದಕ್ಕೆ ನಾವು ಎಣಿಸ್ಲಿಕ್ಕೆ ಸಾಧ್ಯ. 1 ವಿಜಯ್, 2 ವಿಜಯ್ ಪ್ರಾಪರ್ ನೌನ್ ನಾವು ಪ್ಲೂರಲ್ ಆಗಿ ಕೂಡ ಹೇಳಬಹುದು. ಅಂದ್ರೆ 1, 2, 3, 4 ಎಂದು ಹೇಳಿಕೆ ನಾವು ಆಗ್ಬೇಕು ವಿದ್ಯಾರ್ಥಿಗಳಿಗೆ. ನಾವು ಕೌಂಟೇಬಲ್ ಎಂದು ಹೇಳಬೇಕು. ನೀವು ಕಾಮನ್ ನಾವು ಯಾವುದೇ ಒಂದು ಕಾಮನ್ ನೌನ್ ತಗೊಳ್ಳಿ ವಿದ್ಯಾರ್ಥಿಗಳೇ. ಕಾಮನ್ ನೌನ್ ಇದು ಒಂದು ಪೆನ್, ಪೆನ್ಸ್, 2 ಪೆನ್ಸ್, 3 ಪೆನ್ಸ್, 4 ಪೆನ್ಸ್ ಎಣಿಸಬಹುದು. ಕಲೆಕ್ಟಿವ್ ನೌನ್ ಅನ್ನು ಕೂಡ ನಾವು ಎಣಿಸಬಹುದು. ಆದ್ರೆ ಇಲ್ಲಿ ಮಟೀರಿಯಲ್ ನೌನ್ ಅನ್ನು ನಾವು ಹೇಗೆ ಎಣಿಸಲಿಕ್ಕೆ ಆಗುತ್ತಾ ವಿದ್ಯಾರ್ಥಿಗಳೇ? ಅಬ್ಸ್ಟ್ರಾಕ್ಟ್ ನೌನ್ ಅನ್ನು ನಾವು ಹೇಗೆ ಎಣಿಸಲಿಕ್ಕೆ ಆಗುತ್ತಾ ಎಂಬುದಾಗಿ ನಾವು ಈಗ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಅದು ಏನು ಎಂಬುದಾಗಿ ಬೇಸಿಕ್ ಮತ್ತು ಅಡ್ವಾನ್ಸ್ ಮತ್ತು ಅದರ ಮೇಲೆ ಕ್ವಶನ್ಸ್ ವಿದ್ಯಾರ್ಥಿಗಳೇ ಹೇಗೆ ಎಂಬುದಾಗಿ ನೀವು ಈಗಾಗಲೇ ನೀವು ನೋಡಿದ್ದೀರಾ ವಿದ್ಯಾರ್ಥಿಗಳೇ. ಟೈಪ್ಸ್ ಆಫ್ ನೌನ್ ಅಲ್ಲಿ ನಾವು ಇದಕ್ಕೆ ನೌನ್ ಅನ್ನು ನಾವು ಎರಡು ವಿಭಾಗದಲ್ಲಿ ವಿಂಗಡಿಸಿ, ಒಂದು ವಿಭಾಗಕ್ಕೆ ನಾವು ಏನೆಂದು ವಿದ್ಯಾರ್ಥಿಗಳು ಕೌಂಟೇಬಲ್ ಎಂದು ಹೆಸರು ಕೊಟ್ಟು, ಇನ್ನೊಂದು ವಿಭಾಗಕ್ಕೆ ನಾವು ಅನ್ಕೌಂಟೇಬಲ್ ಎಂದು ಹೇಳಿದ ವಿದ್ಯಾರ್ಥಿಗಳೇ. ಈ ಕೌಂಟೇಬಲ್ ಒಂದು ವಿಭಾಗದಲ್ಲಿ ನಮಗೆ ಬರುವಂತದ್ದು ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮತ್ತು ಈ ಅನ್ಕೌಂಟೇಬಲ್ ವಿಭಾಗದಲ್ಲಿ ಬರುವಂತದ್ದು ಮಟೀರಿಯಲ್ ನೌನ್ ಅಂಡ್ ಅಬ್ಸ್ಟ್ರಾಕ್ಟ್ ನೌನ್ ಎಂಬುದಾಗಿ ನೀವು ಇದಕ್ಕೆ ಕನ್ನಡದಲ್ಲಿ ಕೂಡ ನೋಡಿರಬಹುದು ವಿದ್ಯಾರ್ಥಿಗಳೇ. ಏನೆಂಬುದು ನಾಮಪದಗಳಲ್ಲಿ ನಿರ್ದಿಷ್ಟ ನಾಮಪದ ಆಗಿರಬಹುದು, ಸಾಮಾನ್ಯ ನಾಮಪದ ಆಗಿರ್ಬೇಕು, ಸಮೂಹ ವಾಚಕ ನಾಮಪದ ಆಗಿರಬಹುದು, ಇದಕ್ಕೆ ವಸ್ತುವಾಚಕ ನಾಮಪದ, ಅದಕ್ಕೆ ಅಮೂರ್ತ ನಾಮಪದ ನೀವು ನೋಡಿರಬಹುದು ವಿದ್ಯಾರ್ಥಿಗಳ ಕನ್ನಡ ಒಂದು ಮೀಡಿಯಂ ಬುಕ್ಸ್ ಅಲ್ಲಿ. ಆದ್ರೆ ಇಂಗ್ಲಿಷ್ ಅಲ್ಲಿ ನಾವು ಇದಕ್ಕೆ ಬೇಸಿಕ್ ಮತ್ತು ಅಡ್ವಾನ್ಸ್ ಮುಖಾಂತರ ನೋಡ್ತಾ ಹೋಗೋಣ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳುವಂತ ಅದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ ಎಂಬುದಾಗಿ ನಾವು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇನ್ನೊಮ್ಮೆ ನೋಡಿಕೊಳ್ಳಿ ವಿದ್ಯಾರ್ಥಿಗಳು. ನಾವು ಟೈಪ್ಸ್ ಆಫ್ ನೌನ್ ಅಲ್ಲಿ ನಾವು ನೌನ್ ಅನ್ನು ಎರಡು ವಿಭಾಗಗಳಲ್ಲಿ, ಒಂದು ಕೌಂಟೇಬಲ್, ಒಂದು ಅನ್ಕೌಂಟೇಬಲ್ ಎರಡು ವಿಭಾಗಗಳು. ಆ ಎರಡು ವಿಭಾಗಗಳಲ್ಲಿ ಒಂದು ಮೂರನ್ನು ಹೊಂದಿದೆ, ಒಂದು ಕೌಂಟೇಬಲ್ ಎರಡು ವಿಧಗಳನ್ನು ಹೊಂದಿದೆ. ಒಂದು ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್. ಕೌಂಟೇಬಲ್ ಅಲ್ಲಿ ಬರುವಂತದ್ದು ಮಟೀರಿಯಲ್, ಅಬ್ಸ್ಟ್ರಾಕ್ಟ್ ಮತ್ತು ಎರಡು ವಿಧಗಳು ಅನ್ಕೌಂಟೇಬಲ್ ಅಲ್ಲಿ ಬರುವಂತದ್ದು ವಿದ್ಯಾರ್ಥಿಗಳೇ. ಅದು ಕೌಂಟೇಬಲ್ ಯಾಕಾಗಿದೆ, ಅನ್ಕೌಂಟೇಬಲ್ ಯಾಕಾಗಿದೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಹೋಗೋಣ ವಿದ್ಯಾರ್ಥಿಗಳೇ, ಏಕೆ ಆಗಿದೆ ಎಂಬುದಾಗಿ ವಿದ್ಯಾರ್ಥಿಗಳೇ. ಮತ್ತೆ ಮುಂದಿನ ಬರುವಂತ ವಿಡಿಯೋಗಳಲ್ಲಿ ನಾವು ಪ್ರಾಪರ್ ನೌನ್ ಅಂದ್ರೆ ಏನು, ಬೇಸಿಕ್ ಏನು, ಅಡ್ವಾನ್ಸ್ ಏನು, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನಾದ್ರು ಅದರ ಮೇಲೆ ಕ್ವಶನ್ ಕೇಳಿದಾರ ಎಂಬುದಾಗಿ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನಾನು ಹೇಳಿದ ಹಾಗೆ ನಮ್ಮ ಸ್ವರ್ಗಂ ಯೂಟ್ಯೂಬ್ ಚಾನಲ್ ಮೇಲೆ ಎಲ್ಲ ಉಚಿತವಾಗಿ ಕ್ಲಾಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ವಿದ್ಯಾರ್ಥಿಗಳೇ. ಇದರ ಸದುಪಯೋಗ ನೀವು ಕೂಡ ಪಡೆದುಕೊಳ್ಳಿ ಹಾಗೂ ಬೇರೆಯವರಿಗೆ ಹೆಲ್ಪ್ ಆಗುವಂತ ಒಂದು ರೀತಿಯಲ್ಲಿ ಇದಕ್ಕೆ ನೀವು ಶೇರ್ ಮಾಡಬೇಕು ವಿದ್ಯಾರ್ಥಿಗಳೇ. ಹಾಗೂ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದ್ರೆ ಸಬ್ಸ್ಕ್ರೈಬ್ ಆಗಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.